ನಟ ಯಶ್ರ ಮತ್ತೊಬ್ಬ ಅಭಿಮಾನಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಯಶ್ ಬೆಂಗಾವಲು ವಾಹನಕ್ಕೆ ಯುವಕನ ಗಾಡಿ ಡಿಕ್ಕಿಯಾಗಿರುತ್ತೆ. ಆ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ನಿಖಿಲ್ ಕೊನೆಯುಸಿರೆಳೆದಿದ್ದಾನೆ. ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ನಿಖಿಲ್ ಕರೂರ್. ಬಿಂಕದಕಟ್ಟಿ ಗ್ರಾಮದ ನಿಖಿಲ್ ಕರೂರ್ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ಜಿಮ್ಸ್ಗೆ ಗಾಯಾಳುಗಳ ಭೇಟಿಗೆ ನಟ ಯಶ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ರಾಕಿಂಗ್ ಸ್ಟಾರ್ನ ನೋಡ್ಬೇಕು ಅಂತ ಸಾಕಷ್ಟು ಯುವಕರು ಬಂದಿದ್ರು. ಅದರಲ್ಲಿ ನಿಖಿಲ್ ಕೂಡ ಒಬ್ರು. ಸ್ಕೂಟಿ ಮೇಲೆ ಮನೆಗೆ ಹಿಂದಿರುಗೋ ವೇಳೆ ಬೆಂಗಾವಲು ವಾಹನಕ್ಕೆ ನಿಖಿಲ್ ಅವರ ಗಾಡಿ ಡಿಕ್ಕಿಯಾಯಿತು. ಯಶ್ ಬೆಂಗಾವಲು ವಾಹನಕ್ಕೆ ನಿಖಿಲ್ ಅವರ ಸ್ಕೂಟರ್ ಡಿಕ್ಕಿಯಾಯಿತು. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯುವಕನನ್ನ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಕರೂರ್ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ತಗುಲಿ 3 ಜನ ಯಶ್ ಅಭಿಮಾನಿಗಳು ಕಟೌಟ್ ಕಟ್ಟೋ ಸಂದರ್ಭದಲ್ಲಿ ಏನ್ ಅಸುನೀಗಿದ್ರಲ್ಲ, ಸೊ ಅವರ ಮನೆಗೆ, ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ, ಸಮಾಧಾನ ಹೇಳೋದಕ್ಕೆ ನಟ ಯಶ್ ದುಬೈನಿಂದ ಬಂದಿದ್ರು. ಅದಾದ ಬಳಿಕ 3 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಅದರಲ್ಲಿ ಒಬ್ರು ಡಿಸ್ಚಾರ್ಜ್ ಆಗಿದ್ರು, ಇಬ್ರು ಗದಗ್ನ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಅವರ ಆರೋಗ್ಯವನ್ನ ವಿಚಾರಿಸೋಕಂತ ಹೇಳಿ ಯಶ್ ಅಲ್ಲಿಗೂ ಕೂಡ ತೆರಳಿದ್ರು. ಈ ಸಂದರ್ಭದಲ್ಲಿ ಅವ್ರನ್ನ ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಒಂದು ಸ್ಕೂಟರ್ನಲ್ಲಿ ನಿಖಿಲ್ ಹೋಗ್ತಾ ಇದ್ರು. ಅವರ ಬೆಂಗಾವಲು ವಾಹನಕ್ಕೆ ಆ ಸ್ಕೂಟರ್ ಡಿಕ್ಕಿ ಹೊಡೆದಿದೆ. ಆ ಸ್ಕೂಟರ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಸ್ಪೇರ್ ಪಾರ್ಟ್ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು, ಪುಡಿ ಪುಡಿಯಾಗಿವೆ. ಸೊ ಆ ಅಪಘಾತದಲ್ಲಿ ನಿಖಿಲ್ಗೆ ತೀವ್ರವಾಗಿ ಗಾಯವಾಗಿತ್ತು. ನಿಖಿಲ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಕೂಡ ಆ ಗಾಯಗಳು ಗಂಭೀರವಾಗಿರೋದ್ರಿಂದ ನಿಖಿಲ್ ಈಗ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ನಿನ್ನೆ ಲಕ್ಷ್ಮೇಶ್ವರದ ಆ ಸೂರಣಗಿ ಗ್ರಾಮ ಏನಿದೆ, ಆ ಗ್ರಾಮಕ್ಕೆ ಕುಟುಂಬಸ್ಥರನ್ನ ಸಾಂತ್ವನ ಮಾಡೋದಕ್ಕೆ ನಟ ಯಶ್ ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಒಂದು ಈ ಕಟೌಟ್ ಬ್ಯಾನರ್ ಕಟ್ಟೋದಾಗಿರಬಹುದು, ಈ ಗಾಡಿಗಳಲ್ಲಿ ಚೇಸ್ ಮಾಡೋದಾಗಿರಬಹುದು, ದಯವಿಟ್ಟು ಇದನ್ನ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನ ಆವಾಗಲೇ ಕೊಟ್ಟಿದ್ರು ಅವರು. ಅದಾದ ನಂತರವೂ ಕೂಡ ಇಂಥದ್ದೊಂದು ಅವಘಡ ಸಂಭವಿಸಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಸೂರಣಗಿ ಗ್ರಾಮಕ್ಕೆ ಬಂದಾಗ ನಟ ಯಶ್ ಹೇಳಿದ್ರು, ಯಾರು ಕೂಡ ಚೇಸ್ ಮಾಡಬೇಡಿ ನಮ್ಮನ್ನ ಅಂತ ಹೇಳಿ. ಹೀಗಿದ್ರೂ ಕೂಡ ಯುವಕರು ಅವರನ್ನ ಚೇಸ್ ಮಾಡ್ತಾ ಇದ್ರು. ಅದರಲ್ಲಿ ನಿಖಿಲ್ ಅನ್ನುವಂತಹ ಯಶ್ ಫ್ಯಾನ್ ಈಗ ಸಾವನ್ನಪ್ಪಿದ್ದಾರೆ. ಈ ಘಟನೆ ಹೇಗಾಯಿತು, ಇದರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಸುರೇಶ್? ಹೌದು ಸಭಾ, ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದಕ್ಕಿಂತ ಮುಂಚೆನೆ ಸುಮಾರು 3 ಜನ ಯುವಕರು ಕಟೌಟ್ ದುರಂತದಲ್ಲಿ ಸಾವನ್ನಪ್ಪಿದ್ರೆ, ಅದೇ ದುರಂತಕ್ಕೆ ಸಂಬಂಧಪಟ್ಟಂತೆ ಏನು ನಟ ಯಶ್ ಅವರು ಬಂದು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಬಳಿಕ ಜಿಮ್ಸ್ ಆಸ್ಪತ್ರೆಗೆ ಹೋಗಿರ್ತಾರೆ. ನಿನ್ನೆ ಅದು ಹೋದ ಜಿಮ್ಸ್ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ಭೇಟಿ ಮಾಡಿದ ನಂತರ ಹುಬ್ಬಳ್ಳಿ ಹತ್ತ ತೆರಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಿಖಿಲ್ ಕರೂರ್ ಅನ್ನಂತ 22 ವರ್ಷದ ಯುವಕ ಆ ನಟ ಯಶ್ ಅವ್ರನ್ನ ನೋಡೋದಕ್ಕೆ ಬಂದಿರ್ತಾನೆ. ಆತನು ಕೂಡ ಅವರ ಅಭಿಮಾನಿ ಆಗಿರ್ತಾನೆ. ಆದರೆ ದುರಂತ ಅಂತಂದರೆ ಏನು ಆಗಬಾರ್ದು, ಯಾವ ಘಟನೆ ಸಂಭವಿಸಬಾರ್ದು ಅಂತೇಳಿ ಬಯಸಿದ್ರು, ಅದು ನಿಜಕ್ಕೆ ಮತ್ತೊಂದು ಘಟನೆ ಹಾಗೆ ಹೋಗಿರುತ್ತದೆ. ಅಂದರೆ ನಿನ್ನೆ ಏನು ಸೂರ್ಯನಿಗೆಯಲ್ಲಿ ಏನು ಹೇಳಿದ್ರು, ನಾನು ಚೇಂಜ್ ಮಾಡಬೇಡಿ, ಅಷ್ಟೊಂದು ಜೀವ ತೋರಿದು ಇಷ್ಟೊಂದು ಅಂಧಾಭಿಮಾನ ಮರಿಬೇಡ್ರಿ ಅಂತ ಏನು ಹೇಳಿದ್ರು, ಅದಕ್ಕೆ ತದ್ವಿರುದ್ಧವಾಗಿಯೇ ಈ ಒಂದು ಘಟನೆ ನಡೆದಿರುವಂಥದ್ದು. ನಿಖಿಲ್ ಕರೂರ್ ಅನ್ನುವಂಥ, ಅಂದರೆ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ನಿವಾಸಿಯಾಗಿರ್ತಾನೆ ಆತ. ನಿನ್ನೆ ಜಿಮ್ಸ್ ಆಸ್ಪತ್ರೆಗೆ ನಟ ಯಶ್ ಅನ್ನು ನೋಡೋದಕ್ಕೆ ಬಂದ ಸಂದರ್ಭದಲ್ಲಿ ಬಳಿಕ ಹೋಗುವಂಥ ಏನು ಮರಳುವಂಥ ಸಂದರ್ಭದಲ್ಲಿ ನಟ ಯಶ್ ಅವರ ಬೆಂಗಾವಲು ಪೊಲೀಸ್ ವಾಹನಗಳು ಏನಿರ್ತವೆ, ಆ ಪೊಲೀಸ್ ವಾಹನಕ್ಕೆ ಸ್ಕೂಟಿ ಡಿಕ್ಕಿಯಾಗಿ ಆತ ಸ್ಥಳದಲ್ಲೇ ಸಾಕಷ್ಟು ಗಂಭೀರವಾಗಿ ಗಾಯಗೊಂಡಿರ್ತಾನೆ. ತಲೆಗೆ ಗಂಭೀರವಾದ ಹೇಟ್ ಬಿದ್ದಿರ್ತೈತೆ. ಅದೇ ಪೊಲೀಸರು ಅದೇ ವಾಹನದಲ್ಲಿ ಆತನನ್ನು ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಕರ್ಕೊಂಡು ಹೋಗ್ತಾರೆ. ತೀವ್ರ ನಿಗಾ ಘಟಕದಲ್ಲಿ ಆತನಿಗೆ ಚಿಕಿತ್ಸೆ ಕೂಡ ಕೊಡ್ತಾರೆ. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಕೂಡ ನಿನ್ನೆ ರಾತ್ರಿ ಶಿಫ್ಟ್ ಮಾಡಿರ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ ಅಂಥೇಳಿ ಈಗ ಬೆಳಗ್ಗೆ ವೈದ್ಯರು ತಿಳಿಸಿರುವಂಥದ್ದು. ಹೀಗಾಗಿ ಈ ಒಂದು ಘಟನೆ ಏನಿದೆ ಮತ್ತಷ್ಟು ಎಲ್ರಿಗೂ ಬೇಸರ ತರುವಂಥದ್ದು ವಿಚಾರ ಆಗಿರುವಂಥದ್ದು. ಯಾಕಂತಂದರೆ ಯಾವ ಘಟನೆಗಳು
ಅಭಿಮಾನಿಗಳು ಸಾಯಬಾರ್ದಾಗಿತ್ತು. ಅಂದರೆ ಈ ಚಿತ್ರನಟರಾಗಿರ್ಬೋದು, ಯಾವುದೇ ಅಭಿಮಾನಿಗಳಾಗಿರ್ಬೋದು, ಅಂಥ ಅಭಿಮಾನಿಗಳು ಈ ರೀತಿಯ ಅವಘಡಕ್ಕೆ ಕಾರಣ ಆಗಿ ಜೀವವನ್ನು ಕಳೆದುಕೊಳ್ಬಾರ್ದು ಅಂತ ಏನು ಬಯಸಿದ್ರು ಅದೇ ಈಗ ಮತ್ತೆ ನಡೆದಿರುವಂಥದ್ದು. ಹೀಗಾಗಿ ಒಂದು ರೀತಿಯಲ್ಲಿ ಮತ್ತಷ್ಟು ಬೇಸರಕ್ಕೆ ಮತ್ತೆ ಕಾರಣ ಆಗಿರುವಂಥದ್ದು ಸಭಾ. ಹೀಗಾಗಿ ಆ ಕುಟುಂಬಸ್ಥರಲ್ಲಿ ಕೂಡ ಸಾಕಷ್ಟು ನೊಂದ್ಕೊಂಡಿದ್ದಾರೆ. ಆತ ತಂದೆ ತಾಯಿಗಳಾಗಿರ್ಬೋದು ಮತ್ತು ಕುಟುಂಬಸ್ಥರು ಅಣ್ತಮ್ಮರಾಗಿರ್ಬೋದು ಸಾಕಷ್ಟು ಬೇಜಾರಲ್ಲಿದ್ದಾರೆ, ದುಃಖದಲ್ಲಿ ಮಡುವಿನಲ್ಲಿದ್ದಾರೆ. ಹೀಗಾಗಿ ಈ ಒಂದು ಘಟನೆ ನಡೀಬಾರ್ದಾಗಿತ್ತು, ಮತ್ತೆ ನಡೆದು ಹೋಗಿದೆ. ಹೀಗಾಗಿ ಇಡೀ ಗದಗ ಜಿಲ್ಲೆಯಲ್ಲಿ ಒಂದು ರೀತಿ ಏನಾಗ್ತಿದೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಭಾ. ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.